ನಮಸ್ತೆ. ಇವತ್ತಿನ ರೆಸಿಪಿಯಲ್ಲಿ ಅಕ್ಕಿ ಬರ್ಫಿ ಮಾಡ್ತಾ ಇದ್ದೇನೆ. ಬರ್ಫಿ ಮಾಡಲು ನಾನಿಲ್ಲಿ 1 ಲೋಟ ಅಕ್ಕಿ ತಗೊಂಡಿದ್ದೇನೆ. ಊಟಕ್ಕೆ ಉಪಯೋಗಿಸುವಂತಹ ಅಕ್ಕಿದು. ಮೊದಲಿಗೆ ಇದನ್ನು 1-2 ಬಾರಿ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು. ತೊಳೆದು ಒಣಗಿಸಿದ ನಂತರ ಪ್ಯಾನಿಗೆ ಹಾಕಿ ಮಧ್ಯಮ ಉರಿಯಲ್ಲಿ ಇದು ಕಂದು ಬಣ್ಣ ಬರುವವರೆಗೆ ಹುರ್ಕೊಳ್ಬೇಕು. ಹುರ್ಕೊಂಡಾದ ನಂತರ ಇದನ್ನು ತಣಿಲಿಕ್ಕೆ ಬಿಡಬೇಕು. ಸರಿಯಾಗಿ ತಣ್ಣದ ನಂತರ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಒಂದು 10 ಬಾದಾಮನ್ನು ಸೇರಿಸಿ ನುಣ್ಣಗೆ ಪುಡಿ ಮಾಡಿಟ್ಕೊಳ್ಬೇಕು. ಈಗ ಬಾಣಲಿಗೆ 2 ಲೋಟದಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಂತರ ಇದಕ್ಕೆ ಪುಡಿ ಮಾಡಿಟ್ಟಂತಹ ಅಕ್ಕಿ ಹುಡಿಯನ್ನು ಸೇರಿಸಿಕೊಂಡು ಬೆಂಕಿಯನ್ನು ಸಣ್ಣ ಉರಿಯಲ್ಲಿ ಇಟ್ಟು ನಿಧಾನವಾಗಿ ಗಂಟಾಗದಂತೆ ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಇನ್ನಿದು ಗಟ್ಟಿ ಹಾಕ್ಕೊಂಡು ಬರುವಾಗ 1 ಲೋಟದಷ್ಟು ಪುಡಿ ಮಾಡಿದಂತಹ ಬೆಲ್ಲ, ತುಪ್ಪದಲ್ಲಿ ಹುರಿದಂತಹ ಗೋಡಂಬಿ ಮತ್ತು 1 ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಹಾಕಿ ಬೆಲ್ಲ ಕರಗುವವರೆಗೆ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು. ಬೇಕಂದರೆ ಬೆಲ್ಲವನ್ನು ಕರಗಿಸಿ ಕೂಡ ಹಾಕ್ಬೋದು. ಬೆಲ್ಲ ಎಲ್ಲ ಕರಗಿ ಸರಿಯಾಗಿ ಮಿಕ್ಸ್ ಆಗಿದೆ. ನಾನು ಆಲ್ರೆಡಿ 1 ಲೋಟದಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ಸಿಹಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಪುನಃ ಅರ್ಧ ಲೋಟದಷ್ಟು ಬೆಲ್ಲವನ್ನು ಕರಗಿಸಿ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಕೊನೆಯಲ್ಲಿ 4 ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಂಡು 2 ನಿಮಿಷ ಇದನ್ನು ಬೇಯಿಸ್ಕೊಂಡ್ರಾಯಿತು. ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ತುಪ್ಪವನ್ನು ಸವರಿ ಹುರಿದಿಟ್ಟಂಥ ಬರ್ಫಿಯನ್ನು ಹೊಯ್ಕೊಂಡು ಸೆಟ್ ಮಾಡ್ಕೊಂಡ್ರಾಯಿತು. ಇನ್ನು ಇದನ್ನು ಕಂಪ್ಲೀಟಾಗಿ ತಣಿಲಿಕ್ಕೆ ಬಿಟ್ಟು ನಮಗೆ ಬೇಕಾದಂಥ ಆಕಾರದಲ್ಲಿ ಕಟ್ ಮಾಡ್ಕೊಂಡ್ರಾಯಿತು. ಇಂದಿನ ರೆಸಿಪಿ ಇಷ್ಟ ಆದಲ್ಲಿ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು.